ಓಂ ನಮೋ ಅಸ್ತು ಸರ್ಪೇಭ್ಯೋ ಏಕೆ ಚ ಪೃಥಿವೀ ಮನು ಯೇ ಅಂತರಿಕ್ಷೇ ಯೇ ದಿವಿತೇಭ್ಯಃ ಸರ್ಪೇಭ್ಯೋ ನಮಃ ಭುಜಂಗೇಶಾಯ ವಿದ್ಮಹೇ ಚಕ್ಷುಶ್ರವಣಾಯ ಧೀಮಹಿ ತನ್ನಃ ಸರ್ಪಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಾಗಚತುರ್ಥಿ ಹಾಗೂ ನಾಗಪಂಚಮಿ ವರ್ಷಕ್ಕೆ ಒಮ್ಮೆ ಬರುವಂತಹ ವಿಶೇಷವಾದಂಥ ನಾಗರ ಹಬ್ಬ ನಮ್ಮೆಲ್ಲರ ಆದ್ಯ ಕರ್ತವ್ಯ. ಈ ಹಬ್ಬವನ್ನು ಮಾಡುವಂಥದ್ದು. ಈ ಒಂದು ವಿಚಾರವಾಗಿ ನಾನು ನಿಮ್ಗೆ ಕೆಲವೊಂದು ಮಾಹಿತಿಗಳನ್ನು ತಿಳಿಸ್ಕೊಡ್ತೇನೆ. ಮೊದಲಿಗೆ ನಾಗಪಂಚಮಿ ಯಾವತ್ತು ಬರುತ್ತೆ ಅಂತಂದರೆ 29ನೇ ತಾರೀಕು ಜುಲೈ ತಿಂಗಳು ಶ್ರಾವಣ ಶುದ್ಧ ಪಂಚಮಿ, ಅವತ್ತೇ ನಾಗಪಂಚಮಿ. ಎಷ್ಟೋ ಜನ 28ನೇ ತಾರೀಕು ಅನ್ಕೋತಾ ಇದ್ದಾರೆ, ಕನ್ಫ್ಯೂಷನ್ ಮಾಡಿ 30ನೇ ತಾರೀಕು ಅನ್ಕೋತಾ ಇದ್ದಾರೆ. ಖಂಡಿತ ಅಲ್ಲ, 29ನೇ ತಾರೀಕೆ ನಾಗಪಂಚಮಿ ಇರ್ತಕ್ಕಂಥದ್ದು. 28ನೇ ತಾರೀಕು ನಾಗ ಚತುರ್ಥಿ ಹಬ್ಬ ಅಂತಕ್ಕಂಥದ್ದು ನಡೆಯುತ್ತೆ. 28 ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೋಬೇಕು, 29 ಹಬ್ಬವನ್ನು ಆಚರಣೆ ಮಾಡಬೇಕು. ಹಾಗಾದರೆ ಈ ನಾಗಪಂಚಮಿ ಹಬ್ಬ ಯಾರು ಮಾಡಬೇಕು, ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕು, ಇದರ ಪದ್ಧತಿ ಏನು ಅನ್ನುವಂಥ ತಿಳಿಯೋದ್ರೆ, ಮೊದಲಿಗೆ ಶ್ರಾವಣ ಮಾಸ ಶುದ್ಧ ಪಂಚಮಿ ಅಂದರೆ ಶುಕ್ಲ ಪಕ್ಷದಲ್ಲಿ ಬರುವಂತಹ ಪಂಚಮ ದಿನ ನಾವು ನಾಗಪಂಚಮಿ ಅಂತ ಕರಿತೀವಿ. ನಾಗ ಚತುರ್ಥಿ ಬಂದು 28ನೇ ತಾರೀಕು ಸೋಮವಾರ ಆದರೆ ನಾಗಪಂಚಮಿ 29ನೇ ತಾರೀಕು ಮಂಗಳವಾರ ಬರುತ್ತೆ. ಈ ದಿನ ಸರ್ಪದೇವತೆಗಳು ಹಾಗೂ ಈಶ್ವರನನ್ನ ಪೂಜೆ ಮಾಡುವಂತಹ ವಿಶೇಷವಾದ ದಿನ. ವಿಷ್ಣುವನ್ನು ಕೂಡ ಅನಂತ ಅಂತ ಪೂಜೆ ಮಾಡ್ತಾರೆ. ಪದ್ಧತಿಗಳು ಸುಮಾರಿದೆ. ಯಾರ್ಯಾರಿಗೆ ಕಾಳಸರ್ಪ ದೋಷ ಇದೆ ಜನ್ಮಜಾತಕದಲ್ಲಿ, ಯಾರ್ಯಾರಿಗೆ ಸಂತಾನ ಪ್ರಾಪ್ತಿ ಆಗ್ತಾ ಇಲ್ಲ, ಸಂತಾನ ದೋಷ ಇದೆ, ಚರ್ಮ ವ್ಯಾಧಿಗಳಿದೆ, ಭಯ ಇದೆ ನಿಮ್ಮ ಜೀವನದಲ್ಲಿ, ಅಂಥವರಿಗೆ ಈ ಒಂದು ಹಬ್ಬ ಖಂಡಿತವಾಗಲೂ ಪರಿಹಾರವನ್ನು ಕೊಡ್ತಕ್ಕಂಥದ್ದು. ಜ್ಯೋತಿಷ್ಯ ಶಾಸ್ತ್ರದ ಪರವಾಗಿ ಹಾಗೂ ಆಧ್ಯಾತ್ಮಿಕ ಪರಿಹಾರ ಎರಡೂ ಕೂಡ ನಿಮಗೆ ಪರಿಹಾರಗಳು ಸಿಗ್ತಕ್ಕಂಥದ್ದು. ಸರಿ, ಹೇಗೆ ಮಾಡಬೇಕು? ದಿನ ಬೆಳಗ್ಗೆ ಎದ್ದು ನಾವು ಪೂಜೆ ಮಾಡೋ ರೀತಿಯಾಗಲ್ಲ. ಬೆಳಗ್ಗೆ ಬೇಗ ಎದ್ದೇಳಬೇಕು, ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು. 4 ಗಂಟೆಗೆ ಎದ್ದು ವಿಶೇಷವಾಗಿ ಮನೆಯೆಲ್ಲ ಶುಭ್ರ ಮಾಡಿಕೊಂಡು ತಲೆಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೋಬೇಕು ಅಥವಾ ತುಪ್ಪವನ್ನು ಹಚ್ಕೊಂಡು ನಾವು ತಲೆಗೆ ಸ್ನಾನವನ್ನು ಮಾಡಬೇಕು. ತಲೆಗೆ ಸ್ನಾನವನ್ನು ಮಾಡಿ ಮಂಗಳ ಸ್ನಾನ ಅಂತ ಕರಿತೀವಿ ಅಥವಾ ಅಭ್ಯಂಕರ ಸ್ನಾನ ಅಂತ ಕರಿತೀವಿ. ಅದನ್ನು ಮಾಡಿ ನೂತನ ವಸ್ತ್ರಗಳನ್ನು ಧರಿಸ್ಕೊಂಡು ಮನೆಯನ್ನು ಶುಚಿ ಮಾಡಿ ಪೂಜೆ ಮಾಡಬೇಕು. ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೋಬೇಕು. ನಂತರ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ನೀವು ಹುತ್ತವನ್ನು ಹುಡುಕೊಂಡು ಹೋಗಿ ಹುತ್ತಕ್ಕೆ ತನಿ ಏರುವಂಥದ್ದು, ಅದು ಬಹಳ ವಿಶೇಷ. ಹುತ್ತಕ್ಕೆ ತನಿ ಏರುವಂಥದ್ದು. ಅದರ ಜೊತೆಗೆ ವಿಶೇಷವಾಗಿ ಈ ಅಶ್ವತ್ಥ ಕಟ್ಟೆ ಅಂತ ಹೇಳ್ತೀವಿ. ಬೇವಿನ ಮರ ಮತ್ತು ಅಶ್ವತ್ಥ ಮರ ಎರಡೂ ಇರುತ್ತಲ್ವಾ, ಕನ್ನಡದಲ್ಲಿ ಅದು ರಾಗಿ ಮರ ಅಂತ ಕೂಡ ಕರಿತೀವಿ ನಾವು. ಅದನ್ನು ಆಡುಭಾಷೆಯಲ್ಲಿ ರಚ್ಚೆ ಅಂತ ಕೂಡ ಕರೀತಾರೆ. ಆ ಒಂದು ಅಶ್ವತ್ಥ ಮರ ಇರ್ತಕ್ಕಂಥ ಕಟ್ಟೆ ಇರುತ್ತಲ್ಲ, ಆ ಕಟ್ಟೆಯಲ್ಲಿ ನಾಗದೇವತೆಗಳನ್ನು ಪ್ರತಿಷ್ಠೆ ಮಾಡಿರ್ತಾರೆ. ಅಲ್ಲಿ ಹೋಗಿ ನೀರಿಂದ ತೊಳೆದು, ಹಾಲಿಂದ ಅಭಿಷೇಕ ಮಾಡಿ, ನೀರಿಂದ ತೊಳೆದು ವಸ್ತ್ರವನ್ನು ಕ್ಲೀನಾಗಿ ಶುಚಿ ಮಾಡಿ ಆ ದೇವರಿಗೆ ವಸ್ತ್ರವನ್ನು ಸಮರ್ಪಣೆ ಮಾಡಿ ಅರಿಶಿಣವನ್ನು ಹಚ್ಚಿ ಪೂಜೆಯನ್ನು ಮಾಡುವಂಥ ಪದ್ಧತಿ. ಅಲ್ಲಿ ಪೂಜೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಅಶ್ವತ್ಥ ಮರಕ್ಕೆ 11 ಬಾರಿ ಪ್ರದಕ್ಷಿಣೆ ಮಾಡಬೇಕು. ಬೇವಿನ ಮರ, ಅಶ್ವತ್ಥ ಮರ ಹಾಗೂ ಸರ್ಪದೇವತೆಗಳ ಪ್ರತಿಷ್ಠೆ ಆಗಿರುತ್ತಲ್ಲ, ಅದು ಸುತ್ತು 11 ಪ್ರದಕ್ಷಿಣೆಯನ್ನು ಮಾಡಿ 11 ಈಗ ನಿಮಗೆ 11 ಪ್ರದಕ್ಷಿಣೆ ಮಾಡಬೇಕಾದ್ರೂ ಕೂಡ 3 ಎಳೆ ದಾರದುಂಡೆ ಸಿಗುತ್ತಲ್ಲ, ಆ ದಾರದುಂಡೆಯನ್ನು ಕಟ್ಕೊಂಡು ಸುತ್ತಕೊಂಡು ಹೋಗಬೇಕು. 11 ಬಾರಿ ದಾರವನ್ನು ಸುತ್ತುವಂಥದ್ದನ್ನು ನಾವು ಮಾಡಬೇಕು. ಇಷ್ಟಾರ್ಥಗಳನ್ನು ಪ್ರಾರ್ಥನೆ, ನಿಮ್ಗೇನು ಮನಸ್ಸಲ್ಲಿ ಪ್ರಾರ್ಥನೆ ಇದೆ, ಚರ್ಮ ವ್ಯಾಧಿ ಇದೆಯಾ, ಭಯ ಇದೆಯಾ, ಸಂತಾನ ಆಗ್ತಾ ಇಲ್ವಾ, ಅಥವಾ ಕಾಳಸರ್ಪ ದೋಷ ಇದೆಯಾ, ಅಂಥವರು ನಿಮ್ಗೆ ಏನು ಪ್ರಾರ್ಥನೆ ಇದೆಯೋ ಆ ಪ್ರಾರ್ಥನೆ ಮಾಡಿ ಇದನ್ನು ಸುತ್ತುವಂಥದ್ದು. ಸರಿ, ಇದಕ್ಕೆ ಪ್ರಶಸ್ತವಾಗಿ 3 ಸಮಯ ಹೇಳಿದೆ. ಯಾವತ್ತು 29ನೇ ತಾರೀಕು ನಾಗಪಂಚಮಿ ದಿನ ಪ್ರಶಸ್ತವಾಗಿ 3 ಸಮಯವನ್ನು ಹೇಳಿದೆ. ಒಂದು ಬೆಳಗ್ಗೆ 5 ಗಂಟೆ 42 ನಿಮಿಷದಿಂದ 8 ಗಂಟೆ 31 ನಿಮಿಷದೊಳಗೆ ತನಿ ಏರಿಯುವಂಥದ್ದು ಮತ್ತು ಪ್ರದಕ್ಷಿಣೆ ಮಾಡುವಂಥದ್ದು. ಬಿಟ್ಟರೆ 10 ಗಂಟೆ 47 ನಿಮಿಷದಿಂದ 12 ಗಂಟೆ 28 ನಿಮಿಷದವರೆಗೂ ಒಂದು ಮುಹೂರ್ತ ಇದೆ ಬೆಳಗ್ಗೆ. ಇನ್ನೊಂದು ಮುಹೂರ್ತ ಮಧ್ಯಾಹ್ನ ರಾಹುಕಾಲದಲ್ಲೇ ಬರುತ್ತೆ ಕಣ್ರಿ. ಅದು ಭಾಳ ವಿಶೇಷ ನೋಡಿ. ಈ ಸಲ ರಾಹುಕಾಲದಲ್ಲಿ ನಾವು ಏನು ಪೂಜೆ ಮಾಡಲ್ಲ, ಆದರೆ ರಾಹುಕಾಲದಲ್ಲೇ ಬರುತ್ತೆ. 3 ಗಂಟೆ 51ರಿಂದ ಪ್ರಾರಂಭ ಆಗಿ 5 ಗಂಟೆ 32 ಸಂಜೆವರೆಗೂ ಈ 3 ಮುಹೂರ್ತಗಳಿದೆ. ಈ 3 ಮುಹೂರ್ತದಲ್ಲಿ ಯಾವ ಮುಹೂರ್ತದಲ್ಲಿ ಬೇಕಾದರೂ ಕೂಡ ನೀವು ತನಿ ಏರಿಬೋದು.
ಅಶ್ವತ್ಥಮರ ಪ್ರದಕ್ಷಿಣೆ ಮಾಡ್ಬೋದು. ವಿಶೇಷವಾಗಿ ಈ ಒಂದು ಪೂಜಾ ಹಬ್ಬವನ್ನು ನೆರವೇರಿಸ್ತಕ್ಕಂಥದ್ದು. ಸರಿ, ಹಾಗಾದರೆ ಆ ಹಾಲನ್ನು ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತಂದರೆ ಎಷ್ಟೋ ಲೀಟರ್ ಗಟ್ಟಲೆ ಹಾಕೋದಲ್ಲ. ಒಂದು ಬೆಳ್ಳಿ ಲೋಟದಲ್ಲೋ ಅಥವಾ ಒಂದು ಚೊಂಬಲ್, ತಾಮ್ರದ ಚೊಂಬಲ್ಲೋ ಒಂದು ಸ್ವಲ್ಪ ಭಾಗವನ್ನು ಹಾಲು ತಗೊಂಡು, ಹಾಲು ಹುತ್ತದ ಒಳಗಡೆ ಬೀಳೋ ರೀತಿಯಾಗಿ ಹಾಕಬೇಕು. ಹುತ್ತದ ಮೇಲೆಲ್ಲ ಚೆಲ್ಬಿಡೋದಲ್ಲ. ಗೆಜ್ಜೆ ವಸ್ತ್ರವನ್ನು ಹುತ್ತಕ್ಕೆ ಸಮರ್ಪಣೆ ಮಾಡಬೇಕು. ಇನ್ನು ನೀವು ಪ್ರದಕ್ಷಿಣೆ ಮಾಡ್ತೀರಲ್ಲ, ಪ್ರದಕ್ಷಿಣೆ ಮಾಡಬೇಕಾದ್ರೆ ಆ ನಾಗರ ದೇವತೆಗಳೆಲ್ಲ ತೊಳಿತೀರಲ್ಲ, ಆ ಸಂದರ್ಭದಲ್ಲಿ ಹೇಳುವಂಥ ಕೆಲವೊಂದು ಶ್ಲೋಕಗಳಿದೆ, ಸಣ್ಣ ಸಣ್ಣದು. ಅದನ್ನು ಹೇಳ್ಕೊಂಡಿದ್ದೀನಿ, ಬರ್ಕೊಳ್ಳಿ. ಈ ಒಂದು ವಿಡಿಯೋನ ಆನ್ ಮಾಡ್ಕೊಂಡು ಪಾಸ್ ಮಾಡ್ತಾ ಇದನ್ನು ಬರ್ಕೊಳ್ಳಿ. ಏನಪ್ಪ ಆ ಮಂತ್ರ ಅಂತಂದರೆ, ಓಂ ಅನಂತಾಯ ನಮಃ, ಓಂ ತಕ್ಷಕಾಯ ನಮಃ, ಓಂ ಕಾರ್ಕೋಟಕಾಯ ನಮಃ, ಓಂ ವಾಸುಕಯೇ ನಮಃ, ಓಂ ಶಂಖಪಾಲಾಯ ನಮಃ, ಓಂ ಪದ್ಮನಾಭಾಯ ನಮಃ, ಓಂ ಮಹಾಪದ್ಮಾಯ ನಮಃ, ಓಂ ಗುಳಿಕಾಯ ನಮಃ, ಓಂ ಶೇಷನಾಗಾಯ ನಮಃ, ಓಂ ಐರಾವತಾಯ ನಮಃ, ಓಂ ರಕ್ತನೇತ್ರಾಯ ನಮಃ, ಓಂ ಬಹುಫಣಾಯ ನಮಃ, ಓಂ ಮಣಿಭೂಷಣಾಯ ನಮಃ, ಓಂ ಶ್ರೀ ಸರ್ಪರಾಜಾಯ ನಮಃ, ಓಂ ನಾಗವಲ್ಯೈ ನಮಃ, ಓಂ ನಾಗಕನ್ನಿಕಾಯೈ ನಮಃ, ಓಂ ನಾಗರಾಜಾಯ ನಮಃ ಅಂತ ಶ್ಲೋಕಗಳನ್ನು ಹೇಳಿಕೊಂಡೇ ಪ್ರದಕ್ಷಿಣೆ ಮಾಡಬೇಕು. ಶ್ಲೋಕಗಳನ್ನು ಹೇಳಿಕೊಂಡೇ ದೇವರಿಗೆ ಅಭಿಷೇಕವನ್ನು ಮಾಡಬೇಕು. ಇದೇ ಶ್ಲೋಕವನ್ನು ಹೇಳಿಕೊಂಡೇ ಹುತ್ತಕ್ಕೆ ಹಾಲನ್ನು ತನಿ ಎರಿಬೇಕು. ಸರಿ, ಇದನ್ನು ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಒಂದು ಸರ್ಪದೋಷ, ಕಾಳಸರ್ಪದೋಷ, ಉಗ್ರ ಸರ್ಪದೋಷಗಳೆಲ್ಲ ಪರಿಹಾರವಾಗುತ್ತೆ, ಚರ್ಮ ವ್ಯಾಧಿಗಳು ನಿವಾರಣೆ ಆಗುತ್ತೆ, ಭಯ ದೂರ ಆಗುತ್ತೆ, ಸಂತಾನ ಪ್ರಾಪ್ತಿಯಾಗುತ್ತೆ. ಸರಿ, ಮುಖ್ಯವಾಗಿ ನೋಡಿ, ಈಗ ಗೋಚಾರದಲ್ಲಿ ಕುಂಭರಾಶಿಯವರು ಹಾಗೂ ಸಿಂಹರಾಶಿಯವರು, ಹಾಗೆ ಮೀನರಾಶಿಯವರು ಹಾಗೂ ಕನ್ಯಾ ರಾಶಿಯವರು, ಹಾಗೆ ಮೇಷರಾಶಿಯವರು, ತುಲಾರಾಶಿಯವರು, ಈ 6 ರಾಶಿಗಳವರಂತೂ ಖಂಡಿತವಾಗಲೂ ನೀವು ಇದನ್ನು ಮಾಡಲೇಬೇಕು. ಯಾಕಂದರೆ ಈಗ ರಾಹು ಕೇತುಗಳು ಇರ್ತಕ್ಕಂಥ ಜಾಗ ಯಾವುದಂದರೆ, ರಾಹು ಕುಂಭರಾಶಿಯಲ್ಲಿದ್ದಾರೆ, ಕೇತು ಬಂದು ಸಿಂಹರಾಶಿಯಲ್ಲಿದ್ದಾರೆ. ಹಾಗಾಗಿ ಈ 6 ರಾಶಿಯವರೆಗೂ ಉಗ್ರ ಸರ್ಪದೋಷ ತಾತ್ಕಾಲಿಕವಾಗಿ 18 ತಿಂಗಳು ಇರುತ್ತೆ. ಹಾಗಾಗಿ ಸರ್ಪದೋಷದಿಂದ ನಿಮಗೇನು ತೊಂದರೆಗಳಾಗಬಾರದು, ನಿಮ್ಮ ದಿನನಿತ್ಯದ ಸಮಸ್ಯೆಗಳು ನಿವೃತ್ತಿ ಆಗಬಾರ್ದಂತ ಈ 6 ರಾಶಿಯವರು ಕಡ್ಡಾಯವಾಗಿ ನೀವು ಮಾಡಲೇಬೇಕು ಈ ಪೂಜೆಯನ್ನು. ನಾನು ಹೇಳಿದ್ದೀನಿ, ಉಳಿದ 6 ರಾಶಿಗಳಿಗೆ ನಿಮ್ಗೆ ಆಪ್ಷನ್, ನಿಮ್ಮ ಭಕ್ತಿ, ನಿಮ್ಮ ಶ್ರದ್ಧೆ ಅದರ ಮೇಲೆ ಮಾಡಿ, ನಿಮಗೆ ಒಳ್ಳೆಯದೇ ಇದೆ, ಇನ್ನೂ ಒಳ್ಳೆಯದಾಗಲಿ ಅಂತ ಮಾಡಿ, ತೊಂದರೆ ಏನಿಲ್ಲ. ಬಟ್ ಈ 6 ರಾಶಿಯವರಂತೂ ಖಂಡಿತ ಮಾಡಲೇಬೇಕು. ಇವೊಂದು ಸಣ್ಣ ಪುಟ್ಟ ಕಥೆ ಇದೆ, ಚಿಕ್ಕ ಒಂದು 4 ಲೈನ್ ಕಥೆ. ಏನಪ್ಪ ಅಂದರೆ, ಆದಿಕಾಲದಲ್ಲಿ ಸತ್ಯೇಶ್ವರಿ ಅಂತಕ್ಕಂಥ ಹೆಣ್ಣುಮಗಳು ಮತ್ತು ಸಹೋದರ ಸತ್ಯೇಶ್ವರ ಅಂತ, ಸತ್ಯೇಶ್ವರಿ ಹಾಗೂ ಸತ್ಯೇಶ್ವರ ಇವರಿಬ್ಬರು ವಿಶೇಷವಾಗಿ ಸಹೋದರಿಯರು. ಏನು ಮಾಡುತ್ತೆ, ಅವನಿಗೆ ಸರ್ಪದೋಷ ಇರುತ್ತೆ, ಹುಟ್ಟಿದಾಗಲೇ ಕಾಳಸರ್ಪದೋಷ ಇರುತ್ತೆ ಅವರಿಗೆ, ಸತ್ಯೇಶ್ವರನಿಗೆ. ಈ ನಾಗ ಚತುರ್ಥಿ ದಿನ ಅವನಿಗೆ ಹಾವು ಕಡಿದು ಬಿಡುತ್ತೆ. ಹಾವು ಕಡಿದು ದೇಹ ಎಲ್ಲ ವಿಷ ಆಗೋಗಿ ಅವನು ಸತ್ತೋಗ್ತಾನೆ, ಮರಣ ಹೊಂದಿಬಿಡ್ತಾನೆ. ಸರಿ, ಆ ದುಃಖ ತಡೆಯೋಕ್ಕಾಗದೆ ಸತ್ಯೇಶ್ವರಿ ಏನು ಮಾಡ್ತಾಳೆ, ವಿಶೇಷವಾಗಿ ನಾಗದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾಳೆ. ಅಂದರೆ ಮಾರನೇ ದಿನ, ನಾಗಪಂಚಮಿ ದಿನ ಉಪವಾಸ ಮಾಡಿ ಆ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ, ಪೂಜೆಯನ್ನು ಮಾಡಿ, ಹುತ್ತಕ್ಕೆ ಹೋಗಿ ತನಿ ಎರೆದು ಸರ್ಪದೇವತೆಗಳನ್ನು ಕೇಳ್ಕೊತಾಳೆ. ಹುತ್ತದಲ್ಲಿರ್ತಕ್ಕಂಥ ನಾಗರಾಜ, ನೀನು ಬಂದು ನನ್ನ ಸಹೋದರನಿಗೆ ಮರಣವನ್ನು ಕೊಟ್ಟಿದ್ಯಾ, ದಯಮಾಡಿ ಅವನಿಗೆ ಜೀವದಾನ ಮಾಡು ಅಂತ ಕೇಳ್ಕೊಂಡಾಗ, ಉಪವಾಸ ಇದ್ದು ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜೆಯನ್ನು ಮಾಡಿದರೆ ದಸೆಯಿಂದ ಸಂತುಷ್ಟನಾಗಿರ್ತಕ್ಕಂಥ ಸರ್ಪರಾಜ ಪ್ರತ್ಯಕ್ಷನಾಗಿ ಪುನಃ ನಾಗ ಚತುರ್ಥಿ ದಿನ ಬಂದು ಸರ್ಪ ಅವನಿಗೆ ಕಾಳಸರ್ಪ ದೋಷದಿಂದ ಅವನನ್ನು ಕಚ್ಚಿ ಸಾಯಿಸಿದ್ದು, ಅದೇ ಸರ್ಪ ನಾಗಪಂಚಮಿ ದಿನ ಬಂದು ಆ ಮೈಯಲ್ಲಿರ್ತಕ್ಕಂಥ ವಿಷವನ್ನೆಲ್ಲ ಎಳ್ಕೊಳ್ಳುತ್ತೆ. ಈ ಒಂದು ಸಂದರ್ಭಕ್ಕೆ ಸಹೋದರನಿಗೆ ಮತ್ತೆ ಜೀವ ಬರುತ್ತೆ, ಸತ್ಯೇಶ್ವರನಿಗೆ. ಆವಾಗ ಸತ್ಯೇಶ್ವರಿ ಮತ್ತು ಸತ್ಯೇಶ್ವರ ಇಬ್ಬರೂ ಕೂಡ ಸಂತೃಪ್ತಿಯಿಂದ ಪ್ರತಿ ವರ್ಷ ನಾಗ ಚತುರ್ಥಿ ದಿನ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಂಡು ನಾಗಪಂಚಮಿ ದಿನ ಈ ದನಿ ಏರುವಂಥದ್ದು ಮತ್ತು ಅಶ್ವತ್ಥಮರ ಪ್ರದಕ್ಷಿಣೆ ಹಾಗೂ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು, ಮಂಗಳ ಸ್ನಾನ ಮಾಡುವಂಥದ್ದು, ವಿಶೇಷವಾಗಿ ಈ ಒಂದು ಪೂಜಾ ಪದ್ಧತಿಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆಮೇಲೆ ಇದಕ್ಕೆ ಪ್ರಸಾದ ಏನು ಗೊತ್ತಾ, ಹುತ್ತದ ಮಣ್ಣಿರುತ್ತಲ್ಲ,
ಹುತ್ತದ ಮಣ್ಣಿನ ತಳಭಾಗ, ಮೇಲ್ಭಾಗ ಕೀಳ್ಬಾರ್ದು, ತಳಭಾಗ ಇರುತ್ತಲ್ಲ, ತಳಭಾಗದ ಮಣ್ಣನ್ನು ಸ್ವಲ್ಪ ತಗೊಂಡು ಹಣೆಗೆ ಹಚ್ಕೊಳ್ಳುವಂಥದ್ದು ಭಾಳ ವಿಶೇಷ. ನಾಗಪಂಚಮಿ ದಿನ ಅದೇ ಪ್ರಸಾದ, ಅದನ್ನು ಹಚ್ಕೊಂಡು ಮನೆಗೆ ಹಿಂತಿರುಗಿ ಬರಬೇಕು. ಯಾವುದೇ ಕಾರಣಕ್ಕೂ ಪಾದರಕ್ಷೆಗಳನ್ನು ಹಾಕ್ಕೊಂಡು ಹೋಗಬೇಡಿ, ಪಾದರಕ್ಷೆಗಳನ್ನು ಹಾಕ್ಕೊಂಡು ತನಿ ಎರಿಬೇಡಿ, ಬರಿಗಾಲಲ್ಲಿ ಹೋಗಿ ತನಿ ಎರೆದು ಬನ್ನಿ, ಅದೇ ನಿಮಗೆ ಒಳ್ಳೆಯದು. ಮನೆ ಒಳಗಡೆ ಬರಬೇಕಾದ್ರೆ ಕಾಲು ತೊಳ್ಕೊಂಬರಬೇಡಿ, ಹಾಗೇ ಮನೆ ಒಳಗಡೆ ಹೋಗಿ, ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ. ಹಬ್ಬದ ಅಡುಗೆ ಮಾಡಿಕೊಂಡು ಸಂತೃಪ್ತಿಯಿಂದ ಭೋಜನವನ್ನು ಮಾಡಿ. ಮುಖ್ಯವಾಗಿ ಕೇಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಆಯುಷ್ಯ ಚೆನ್ನಾಗಿ ವೃದ್ಧಿಯಾಗಲಿ ಮನೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಅಂತೇಳಿ ಪ್ರಾರ್ಥನೆ ಮಾಡಿದ್ರೆ ಅಲ್ಲಿಗೆ ಈ ಒಂದು ಪೂಜಾ ಫಲ ಅನ್ನುವಂಥದ್ದು ಸಿಗುತ್ತೆ. ನೋಡಿದ್ರಲ್ಲ, ಕೇಳಿಸ್ಕೊಂಡ್ರಲ್ಲ, ವಿಶೇಷವಾಗಿರ್ತಕ್ಕಂಥ ಈ ನಾಗಪಂಚಮಿ ಹಬ್ಬ ಯಾವತ್ತು, ಯಾವ 6 ರಾಶಿಯವರು ಈ ಒಂದು ಪೂಜೆಯನ್ನು ಕಂಪಲ್ಸರಿ ಮಾಡಲೇಬೇಕು ಅನ್ನುವಂಥ ಪರಿಪೂರ್ಣ ಸಮಾಚಾರವನ್ನು ನಾನು ತಿಳಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.